ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಮನೆ ಫಿಶ್ ಮಾರ್ಕೆಟ್ ಥರ ಆಗಿದೆ. ವಾತ್ಸಲ್ಯ ಕಾಲೋನಿ ಅವರು ಡಿಸ್ಟರ್ಬೆನ್ಸಿಂದ ನೈಟ್ ನಿದ್ದೆ ಬಂದಿಲ್ಲ ಅಂತ ದೇವೇನಿ ಅಶ್ವಿನಿಗೆ ಹೇಳ್ತಾಳೆ. ಅಷ್ಟರಲ್ಲಿ ಅಪೇಕ್ಷೆ ಬಂದು ಅಜಿತ್ ಭೂಮಿ ಮದುವೆ ಆಗಿಲ್ಲ ಅಂತ ಡೌಟ್ ಬರ್ತಿದೆ ಅಂತ ಹೇಳ್ತಾಳೆ. ಅಜಿತ್ ಮದುವೆ ಆಗಿಲ್ಲ ಅಂದರೆ ಅಂಜನಾ ಜೊತೆ ಮದುವೆ ಮಾಡಿಸೋಕ್ಕೆ ಇನ್ನೊಂದು ಚಾನ್ಸ್ ಇದೆ ಅಂತ ದೇವೇನಿ ಅಂದ್ಕೊತಿರ್ತಾಳೆ. ಅಶ್ವಿನಿನೂ ಪ್ಲ್ಯಾನ್ ಮಾಡ್ತಿರ್ತಾಳೆ. ಕಾಲೋನಿ ಮಕ್ಕಳು ಸೈಲೆಂಟಾಗಿ ಕೂತಿರ್ತಾರೆ. ಏನಾಯಿತು ಅಂತ ಅಜಿತ್ ಕೇಳ್ತಾನೆ. ಅವರು ಅಪೇಕ್ಷೆ ಕಡೆ ನೋಡ್ತಾರೆ. ಅಜಿತ್ಗೆ ಗೊತ್ತಾಗುತ್ತೆ. ನೀವು ಆಡಿದರೆ ಬೈತಾರೆ, ನಾನು ನಿಮ್ಮ ಜೊತೆ ಇದ್ದರೆ ಯಾರು ಬೈತಾರೆ ಅಂತ ಅಜಿತ್ ಕ್ವಶನ್ ಮಾಡ್ತಾನೆ. ಅಜಿತ್ ಭೂಮಿ ವಾತ್ಸಲ್ಯ ಕಾಲೋನಿ ಮಕ್ಕಳ ಜೊತೆ ಸೇರಿಕೊಂಡು ಆಟಾಡ್ತಿರ್ತಾರೆ. ಅಜಿತ್ ಸದಾನಂದ್ ವಾಕಿಂಗ್ ಹೋಗಿರ್ತಾರೆ. ಅಜಿತ್ ಜೊತೆ ಮಾತಾಡೋದಕ್ಕೆ ಸತ್ಯನೂ ಅಲ್ಲಿಗೆ ಬಂದಿರ್ತಾನೆ. ಒಂದು ಟೀ ಶಾಪ್ ಹತ್ರ ರೌಡಿಗಳು ಕೂತಿರ್ತಾರೆ. ಅವರೇ ಏರಿಯಾನ ಖಾಲಿ ಮಾಡಿಸಿದ್ದು ಅಂತ ಸದಾನಂದ್ ಹೇಳ್ತಾನೆ. ಪೊಲೀಸ್ ಬಂದರು ಅಂತ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಜಿತ್ ಸದಾನಂದ್ ಸತ್ಯ ಚೇಸ್ ಮಾಡ್ತಾರೆ. ಒಬ್ಬ ಎಸ್ಕೇಪ್ ಆಗ್ತಾನೆ. ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಅವರ ಹತ್ರ ಪ್ಲ್ಯಾನಿಂಗ್ ಬ್ಲೂ ಪ್ರಿಂಟ್ ಇರುತ್ತೆ. ಇದನ್ನ ಅಜಿತ್ ತಗೊಳ್ತಾನೆ. ಯಾರು ಮಾಡಿಸಿದ್ದು ಅಂತ ಅಜಿತ್ ಕೇಳ್ತಾನೆ. ಅವರು ಸುಳ್ಳು ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಅಜಿತ್ ಚಾರ್ಜ್ ಮಾಡ್ತಾನೆ. ನಮ್ಮ ಸೇಫ್ಟಿಗೋಸ್ಕರ ಕಾಲ್ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ, ಇದೇ ಪ್ರೂಫ್ ತಗೊಳ್ಳಿ ಅಂತ ಅಜಿತ್ಗೆ ಕೊಡ್ತಾರೆ. ಕಾಲ್ ರೆಕಾರ್ಡರಲ್ಲಿ ರಾಣಾ ಸಾಕ್ಷಿ ಇವರಿಗೆ ಡೀಲ್ ಹೇಳಿರೋದು ಗೊತ್ತಾಗುತ್ತೆ. ಅಪ್ಕಮಿಂಗ್ ಸೀನ್ಸ್ ಕತೆ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.